ನಾವು ಇಂದಿನ ತರಗತಿಯಲ್ಲಿ ತಿಳಿ ಕನ್ನಡ ಭಾಗ 1ರ ಪಾಠ 3 ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಅವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಮತ್ತೆ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದರ ಒಂದು ಮುಂದುವರೆದ ಭಾಗದ ಬಗ್ಗೆ ಇವತ್ತು ನಾವು ಈ ತರಗತಿಯಲ್ಲಿ ನೋಡೋಣ. ಸಮಾಜಕ್ಕೆ ಮುಡುಪಾದ ಒಂದು ಜೀವ, ಒಂದು ಪಂಚಾಕ್ಷರ ಗವಾಯಿಗಳು ಯಾವ ರೀತಿ ಒಂದು ಸಮಾಜಕ್ಕೆ ತಮ್ಮ ಮುಡುಪಾಗಿಟ್ಟರು ಎಂಬುದರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿಯೋಣ. ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಹಾಲೂರಿನಲ್ಲಿ ಕ್ಯಾಂಪ್ ಹಾಕಿದ್ದಂಥ ಸಂದರ್ಭದಲ್ಲಿ ತಾಯಿಯಾದಂಥ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು. ಅಂದರೆ ಅವರು ಪಂಚಾಕ್ಷರ ಗವಾಯಿಗಳ ಸಂಚಾರಿ ಒಂದು ಪಾಠಶಾಲೆಯು ಹೊಳೆ ಹಾಲೂರಿನಲ್ಲಿ ಏನು ಮಾಡಿದರು, ಕ್ಯಾಂಪ್ ಹಾಕಿದ್ದರು. ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು, ಅವರ ತಾಯಿಯಾದಂಥ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದಂಥ ಪುಟ್ಟರಾಜನನ್ನು ಕಾಣಲು ಬಂದರು. ಏನು ಮಾಡ್ತಾರೆ, ಅವರು ಪುಟ್ಟರಾಜನನ್ನು ಕಾಣಲು ತಾಯಿಯಾದಂಥ ಸಿದ್ದಮ್ಮನವರು ಬರುತ್ತಾರೆ. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದಂಥ ಮುದ್ದು ಮಗನನ್ನು ನೋಡಿದಂಥ ತಾಯಿಗೆ ಅಂತಃಕರಣ ತುಂಬಿ ಬಂತು. ಪಂಚಾಕ್ಷರ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಅಂದರೆ ಅವರು ಏನು ಮಾಡ್ತಾರೆ, ತನ್ನ ತಾಯಿ ಮಗನನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಕೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಗವಾಯಿಗಳು ಮಗ ಬಂದರೆ ಕರೆದುಕೊಂಡು ಹೋಗು ಎಂಬುದನ್ನಾಗಿ ಒಂದು ವಾತ್ಸಲ್ಯಪೂರ್ಣವಾಗಿ ಏನು ಮಾಡ್ತಾರೆ, ಹೇಳ್ತಾರೆ. ಅದೇ ರೀತಿಯಲ್ಲಿ ಸಿದ್ದಮ್ಮನವರು ಪುಟ್ಟಯ್ಯನೆಡೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು. ತಾಯಿಗೆ ಮೃದುವಾದಂಥ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಮನವರಿಕೆ ಮಾಡಿಕೊಟ್ಟರು. ಅಂತಂದರೆ ಅವರ ಸಿದ್ದಮ್ಮನಿಗೆ ಏನು ಮಾಡ್ತಾರೆ, ಎಲ್ಲ ಒಂದು ತಿಳಿಯನ್ನು ಹೇಳ್ತಾರೆ. ಪುಟ್ಟಯ್ಯರ ಮನಸ್ಸು ಏನಾಗಿತ್ತು, ದೃಢ ಸಂಕಲ್ಪದಿಂದ ಕೂಡಿದ್ದರು. ತಾಯಿಗೆ ಏನು ಮಾಡ್ತಾರೆ, ತಾಯಿಗೆ ಮೃದುವಾಗಿ ಮಾತುಗಳಿಂದಲೇ ತನ್ನ ಇಚ್ಛೆಯನ್ನು ಏನು ಮಾಡ್ತಾರೆ, ಮನವರಿಕೆ ಮಾಡಿಕೊಟ್ಟರು. ನನಗೆ ನನ್ನ ಸರ್ವಸ್ವವು ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ, ತಾಯಿ ನೀನೇ ಹೇಳು ಅಂತ ಹೇಳ್ತಾನೆ ಮಗ ತಾಯಿಗೆ. ಭವದಲ್ಲಿಯ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ಗುರು ಪಂಚಾಕ್ಷರೇ ನನ್ನ ಸರ್ವಸ್ವ. ಅವರ ಆಜ್ಞಾಧಾರಕ ನಾನು. ನನ್ನ ಮಗನೆಂಬಂಥ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸು ಅಂತ ಏನು ಮಾಡ್ತಾನೆ, ಮಗು ತನ್ನ ತಾಯಿಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ಮುಂದೆ ನೋಡುವುದಾದರೆ, ತಾಯಿ ಸಿದ್ದಮ್ಮನವರ ಪಾದರಕ್ಷೆಗರಿಗೆ ಆತ್ಮರಾದವರು. ಸಿದ್ದಮ್ಮನವರು ಸಮಾಜರಂತೆ ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಂತೆ ಮಗನಿಗೆ ಆಶೀರ್ವದಿಸಿದರು. ನಿನ್ನಂಥ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ ಮಕ್ಕಳು ಸಂಸಾರವೆಂಬಂಥ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ. ಮಗನೇ, ಗುರು ಪಂಚಾಕ್ಷರರು ತೋರುವಂಥ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಅರಸಿ ಭಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿದರು. ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತರಾದರು. ಗಾಂಧಿ ತತ್ವಾನುಯಾಯಿಗಳಾದಂಥ ಪಂಚಾಕ್ಷರ ಗವಾಯಿಗಳು ಭಾರತದ ಸ್ವತಂತ್ರ ಚಳುವಳಿಗೆ ಮುಖ್ಯ ಪ್ರೇರಣೆಗಳೊಂದಾದಂಥ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಿದರು. ಅವರೊಂದಿಗೆ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವಂಥ ಪ್ರತಿಜ್ಞೆ ಮಾಡಿದರು. ಹಾಲಿನಂತಹ ಮನಸ್ಸುಳ್ಳಂಥ ಪುಟ್ಟರಾಜರು, ಅಂದರೆ ಅವರ ಮನಸ್ಸು ಏನಾಗಿತ್ತು, ಪುಟ್ಟರಾಜ ಗವಾಯಿಗಳ ಮನಸ್ಸು ಹಾಲಿನಂತೆ ಇತ್ತು. ತಮ್ಮ ಅಂತ ಜೀವನದುದ್ದಕ್ಕೂ ಶುಭ್ರವಾದಂಥ ಖಾದಿ ಬಟ್ಟೆಗಳನ್ನು ಧರಿಸಿ ಭಾರತೀಯತ್ವಕ್ಕೆ ಮಾದರಿಯಾದರು. ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ, ತಲೆಗೆ ಕೆಂಪು ಪೇಟ, ನೊಸಳಲ್ಲಿ ತೀಪುಂಡ್ರ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು
ಜೋಡಿಸಿದಂತಹ ಕಟ್ಟಿಗೆಯ ಹಾವುಗಳೆಲ್ಲನ್ನು ಗಳನ್ನು ಕೈಯಲ್ಲಿ ಉದ್ದನೆಯ ಬೆತ್ತ ಇವು ಪುಟ್ಟರಾಜರಂತಹ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾಗಿದ್ದವು. ಅಂದರೆ ಪುಟ್ಟರಾಜ ಗವಾಯಿಗಳ ಒಂದು ಬಾಹ್ಯ ವ್ಯಕ್ತಿತ್ವಗಳು ಯಾವ ರೀತಿ ಇದ್ದವು ಅಂತಂದರೆ, ಅವರು ಕೈಯಲ್ಲಿ ಕೋಲಾಗಿರ್ಬೋದು, ಕೆಂಪು ಪೇಟ ಆಗಿರ್ಬೋದು, ಪಂಚೆ, ಅಂಗಿ, ಉದ್ದನೆಯ ಅಂಗಿ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಮತ್ತು ಹೀಗೆ ಎಲ್ಲವುಗಳನ್ನು ಅವರ ಒಂದು ಬಾಹ್ಯ ವ್ಯಕ್ತಿತ್ವಗಳಿಂದ ನಾವು ಗುರುತಿಸಬಹುದಾಗಿದೆ. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧವಾದ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ ಆಗಿರ್ಬೋದು, ವಾದನ, ಸಾಹಿತ್ಯ, ಕೀರ್ತನ ಮೊದಲಾದಂಥ ಕ್ಷೇತ್ರಗಳಲ್ಲಿ ವಿಶಿಷ್ಟ ಒಂದು ಸಾಧನೆ ಮಾಡಿ ಜ್ಞಾನಯೋಗಿ ಎಂದು ಪ್ರಸಿದ್ಧಿಯಾಗಿದ್ದರು. ಕನ್ನಡ, ಸಂಸ್ಕೃತಿ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಹೆಚ್ಚು ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರ ಸಾಧನೆಗೆ ನಾಡೋಜ ಬಸವಶ್ರೀ ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಹೆಚ್ಚು ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರ ಸಾಧನೆಗೆ ನಾಡೋಜ ಬಸವಶ್ರೀ ಪ್ರಶಸ್ತಿ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು. ಹೀಗೆ ಪಂಡಿತ್ ಸಂಗೀತ ಲೋಕದ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾದಂಥ ಗಾನಯೋಗಿ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಗವಾಯಿಗಳು ದಿನಾಂಕ 17/9/2010 ಅನಂತರದಲ್ಲಿ ಅನಂತವಾದರು, ಇತಿಹಾಸದಲ್ಲಿ ಅಮರವಾದರು. ಹೀಗೆ ಅವರ ಒಂದು ಮಾಡಿರುವಂಥ ಸಾಧನೆ ಆಗಿರ್ಬೋದು, ಹೀಗೆ ನಾವು ಅವರ ಯಾವ ರೀತಿ ಅವರು ನಡೆದು ಬಂದ ದಾರಿ ಆಗಿರ್ಬೋದು, ಅವರು ಮಾಡಿದಂಥ ಸಾಧನೆಗಳಾಗಿರ್ಬೋದು, ಅವರು ಕಲಿತಂಥ ವಿದ್ಯೆಗಳಾಗಿರ್ಬೋದು, ಯಾವ ರೀತಿ ಅವರು ಹಂತ ಹಂತವಾಗಿ ಒಂದು ಬೆಳೆದು ಸಮಾಜಕ್ಕೆ ಒಂದು ಉತ್ತಮ ಒಂದು ಮಾರ್ಗದರ್ಶನಗಳನ್ನು ನೀಡಿ ಎಂಬುದನ್ನಾಗಿ ನಾವು ಇವತ್ತು ಈ ಒಂದು ಪಾಠದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಇವಾಗ ನಿಮಗೆ ಈ ಒಂದು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಪಾಠ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು.